This program is sponsored by Paulomi Estates, associated by Vasavi Group, Giridhare Constructions, Anvita Group, Nikila Constructions and Developers. ಹಾಯ್ ಹಲೋ ನಮಸ್ಕಾರ. ರಿಯಾಲಿಟಿ ಸೆಕ್ಟರ್ನಲ್ಲಿನ ಹಾಟ್ ಟಾಪಿಕ್ಸ್ ಲೇಟೆಸ್ಟ್ ಅಪ್ಡೇಟ್ಸ್ನೊಂದಿಗೆ ನಿಮ್ಮ ಮುಂದೆ ಬಂದಿದೆ ನಿಮ್ಮ ಎವರ್ ಗ್ರೀನ್ ಫೇವರೇಟ್ ಪ್ರೋಗ್ರಾಮ್ ಸುಜನ್ ಮೀಡಿಯಾ ರಿಯಲ್ ಸಿಟಿ. ಬದಲಾಗುತ್ತಿರುವ ಕಾಲದ ಜೊತೆಗೆ ಬದಲಾಗುತ್ತಿರುವ ರಿಯಾಲಿಟಿ ಟ್ರೆಂಡ್ಸ್ ಯಾವುವು, ಅಸಲು ಟ್ರೆಂಡಿಂಗ್ ಪ್ರಾಜೆಕ್ಟ್ಗಳು ಎಲ್ಲೆಲ್ಲಿವೆ, ಬೆಸ್ಟ್ ಆಫರ್ಸ್ಗಳೊಂದಿಗೆ ಪ್ರೈಮ್ ಲೊಕೇಶನ್ಗಳಲ್ಲಿ ನಿಮ್ಮ ಡ್ರೀಮ್ ಪ್ರಾಜೆಕ್ಟ್ ಅನ್ನು ಹೇಗೆ ಆಯ್ಕೆ ಮಾಡಿಕೊಳ್ಳಬೇಕು, ಇವೆಲ್ಲವುಗಳ ಬಗ್ಗೆ ನಿಮ್ಮ ಒಂದು ಕಂಪ್ಲೀಟ್ ಪಿಕ್ಚರ್ ಕ್ಲಿಯರ್ ನೀಡಲು ಸಿದ್ಧವಾಗಿದೆ ನಿಮ್ಮ ಸುಜನ್ ಮೀಡಿಯಾ ರಿಯಲ್ ಸಿಟಿ. ಇನ್ನೇಕೆ ತಡ, ಲೆಟ್ಸ್ ಬಿಗಿನ್ ದಿ ಶೋ. ಭಾಗ್ಯನಗರದಲ್ಲಿ ಐಟಿ ಡೆವಲಪ್ಮೆಂಟ್ಗೆ ಕೋಟೆಯಂತಿರುವ ಕೋಕಾಪೇಟೆಯಲ್ಲಿ ನೆಕ್ಸ್ಟ್ ಜೆನ್ ಐಡಿಯಾಲಜಿಯೊಂದಿಗೆ ಗ್ರ್ಯಾಂಡ್ ಪ್ರಾಜೆಕ್ಟ್ಗಳನ್ನು ಡೆವಲಪ್ ಮಾಡಿ ಐಟಿ ಉದ್ಯೋಗಿಗಳ ಪ್ರಶಂಸೆಗೆ ಪಾತ್ರವಾಗಿದೆ ಪೌಲಮಿ ಎಸ್ಟೇಟ್ಸ್. ಈಗ ಈ ಸಕ್ಸಸ್ ಜರ್ನಿಯನ್ನು ಗಾರ್ಡನ್ ಸಿಟಿಗೆ ಕೊಂಡೊಯ್ದಿದೆ. ಬೆಂಗಳೂರಿನಲ್ಲಿ ಲೇಟೆಸ್ಟ್ ಆ್ಯಂಡ್ ಮೋಸ್ಟ್ ಅಟ್ರಾಕ್ಟಿವ್ ಪ್ರಾಪರ್ಟಿಯಾಗಿ ಹುಡುಕುತ್ತಿರುವವರಿಗೆ ಪೌಲಮಿ ಸಂಸ್ಥೆಯು ನ್ಯೂ ಡೆಸ್ಟಿನೇಷನ್ ಸಿದ್ಧಪಡಿಸುತ್ತಿದೆ. ಬೆಂಗಳೂರು ರಿಯಲ್ ಎಸ್ಟೇಟ್ ಮಾರ್ಕೆಟ್ನಲ್ಲಿ ನಾರ್ತ್ ಸೈಡ್ ತಣಿಸಂದ್ರಕ್ಕೆ ಇರುವ ಕ್ರೇಜ್ ಅತ್ಯಂತ ವಿಭಿನ್ನವಾದುದು. ಮುಖ್ಯವಾಗಿ ಮಾನ್ಯತಾ ಟೌನ್ಶಿಪ್ ಏರಿಯಾ ಈಗ ಇನ್ವೆಸ್ಟ್ಗಳ ಪಾಲಿಗೆ ಕಲ್ಪವೃಕ್ಷವಾಗಿ ಬದಲಾಗಿದೆ. ಅದಕ್ಕಾಗಿಯೇ ಈ ಟ್ರೆಂಡಿಂಗ್ ಲೊಕೇಶನ್ನಲ್ಲಿ ಪ್ರತ್ಯೇಕ ಪೌಲಮಿ ಎಸ್ಟೇಟ್ ತಮ್ಮ ಗ್ರ್ಯಾಂಡ್ ಲಕ್ಸುರಿಯಸ್ ಪ್ರಾಜೆಕ್ಟ್ ಫ್ಲೋರಿಕ್ನೊಂದಿಗೆ ಒಂದು ಹೊಸ ಲ್ಯಾಂಡ್ ಮಾರ್ಕ್ ಅನ್ನು ಕ್ರಿಯೇಟ್ ಮಾಡಲು ಹೊರಟಿದೆ. ಬೆಂಗಳೂರಿನ ಐಟಿ ಲೈಫ್ ಸ್ಟೈಲ್ಗೆ 100ಕ್ಕೆ 100ರಷ್ಟು ಸೂಟ್ ಆಗುವಂತಹ ಗ್ಲೋಬಲ್ ಸ್ಟ್ಯಾಂಡ್ಸಮ್ನೊಂದಿಗೆ ಈ ಪ್ರಾಜೆಕ್ಟ್ ಅನ್ನು ಡಿಸೈನ್ ಮಾಡಲಾಗಿದೆ. 8.66 ಎಕರೆಗಳ ಭಾರೀ ವಿಸ್ತೀರ್ಣದಲ್ಲಿ ಬರೋಬ್ಬರಿ 85% ಓಪನ್ ಸ್ಪೇಸ್ ಅನ್ನು ಮೀಸಲಿಟ್ಟು ಗ್ರೀನರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಇಲ್ಲಿ ಬರಲಿರುವ ಪ್ರೀಮಿಯಂ ಹೈರೇಸ್ 3 BHKಗಳು ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಬೆಸ್ಟ್ ರಿಟರ್ನ್ಸ್ ನೀಡುವುದರ ಜೊತೆಗೆ ನಿಮಗೊಂದು ಅದ್ಭುತವಾದ ಜೀವನವನ್ನು ಗಿಫ್ಟ್ ಆಗಿ ನೀಡಲಿದೆ. ನಮ್ಮ ಕನಸಿನ ನಗರ ಬೆಂಗಳೂರು ನಿಜವೇ. ಗಾರ್ಡನ್ ಸಿಟಿ ಆಫ್ ಇಂಡಿಯಾ ಎಂದು ಹೆಸರಾದ ಬೆಂಗಳೂರು ಕರ್ನಾಟಕ ರಾಜ್ಯಕ್ಕೆ ಮಾತ್ರವಲ್ಲ, ಎಷ್ಟೋ ಜನರ ಕನಸುಗಳಿಗೆ ರಾಜಧಾನಿ. ಪ್ರಗತಿಯ ವಿಳಾಸ, ಹೊಸತನದ ಭದ್ರಕೋಟೆ, ಕಾಸ್ಮೋಪಾಲಿಟನ್ ಸಿಟಿಗಳಲ್ಲಿ ರಾಜನಂತೆ ಗುರುತಿಸಿಕೊಂಡಿದೆ. ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎಂದು ಪ್ರಸಿದ್ಧಿ ಪಡೆದ ಈ ನಗರದಲ್ಲಿ ಸ್ವಂತ ಮನೆ ಹೊಂದುವುದು ಬಹಳಷ್ಟು ಜನರ ಚಿರಕಾಲದ ಕನಸು. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಯಾವಾಗಲಾದರೂ ಆನಂದಮಯ ಜೀವನಕ್ಕೆ ಈ ನಗರವು ಒಂದು ಸುಂದರ ವೇದಿಕೆ. ಈಗ ಈ ಗಾರ್ಡನ್ ಸಿಟಿಯಲ್ಲಿ ತೆಲುಗು ಜನರಿಗೆ ಸುಪರಿಚಿತವಾಗಿರುವ ಒಂದು ಹೆಸರು ಸುಗಂಧವನ್ನು ಪಸರಿಸಲು ಸಿದ್ಧವಾಗಿದೆ. ಅದೇ ಪೌಲಮಿ ಫ್ಲೋರಿಕ್. Today in our Sujan Media Real City, we have Prashant Rao with us. Recently, Polomi completed 20 years in real estate sector. Now, let's know more details about Polomi Floric. Why you choose Bangalore, especially north side, to develop a project after Hyderabad? Bangalore has been a very interesting start for us, Andy. About 2 years back, as part of expansion program prakaranga, first identify chesina destination Bangalore anukunnamo because Bangalore predominantly has been a very stable and mature market. And in fact, Hyderabad we do see a lot of spikes, but Bangalore, if you actually see, has been a very consistent good market for the last couple of years. North Bangalore ee madali last 2 years North Bangalore chana increase ayindandi sales and requirement, primarily because the city is slowly moving now from the airport into North Bangalore. And if you see all along the road, the connecting road between Hebbal and the airport, lot of new fancy IT buildings have also started coming up, are being occupied now. So that is why we decided to actually choose North Bangalore for our first project in Bangalore. It's been about 2 months and that we've received all the requisite permissions. RERA has also come in. So launch is also very good, Andy. Very successful. Lot of interested customers have been coming forward. In fact, Saturday, Sunday, generally, my sales office is almost very busy. We have a lot of customers coming in on the weekends.
So yes, the response has been very, very encouraging and for us. Did you expect that Paulomi will create such a buzz in Bangalore market? Reason being that North Bangalore predominantly has a lot of Telugu speaking people also. Big They're advantage. all in that area. So generally they are obviously aware of our work that we've done here in Hyderabad. So adako koncham advantage ayindandi manaki. And of course we've done a lot of branding in Hyderabad. And I think couple of USPs are there in the project, Andy. That has actually given us a lot of draw in this first launch there. What are the highlights and major USPs of Floric project? Bharatiya City by itself is an integrated township. So that has the Leela Hotel there, they have the Bharatiya Mall, they have IBM offices. So the entire ecosystem is already there. They have a school within that. 150 acre township and idu kuda kabotundi like a integrated township. Manyata is going to develop this area. So the entire vicinity is already well established. A lot of schools are there in the vicinity, offices are there, shopping is there. You have the Mall of Asia also, which is just about a few kilometers away. Airport is very close by. On the way to Hyderabad, so people coming in from Hyderabad also, it's very easy to get in to city. Then we also have the technology parks which are there. The Manyata Tech Park is very close by. Yes. That's a huge office center there. So we have the entire ecosystem is already well established. And in fact, we are abutting the Hennur Road. Hennur Road is the most happening place in North Bangalore for all the pubs and restaurants and all the nightlife is all in that road. So already our entire ecosystem already under it is very convenient for somebody to come. That is one. Second is a couple of USPs that we have there, Andy. One is, see, typically in Bangalore, builders are not very Vastu compliant there. So we have decided that let us do only Vastu compliant homes. So all our apartments are 100% Vastu compliant. Super. That is one big USP that we have. So the second USP that we have for this project is we don't have any common walls, Andy. Bangalore predominantly has this concept of having common walls and people accept it, but we thought we will come up with this new concept where in Hyderabad is success and everybody enjoys that. So we are able to give 3 sides ventilation. So that is another USP of our project, Andy. IT ಹಬ್ ಬೆಂಗಳೂರಿನಲ್ಲಿ ಈಗ ಇನ್ವೆಸ್ಟ್ಮೆಂಟ್ಗಾಗಿ ಅಥವಾ ಲಿವಿಂಗ್ಗಾಗಿ ನಾರ್ತ್ ಸೈಡ್ ತಣಿಸಂದ್ರದಲ್ಲಿರುವ ಮಾನ್ಯತಾ ಟೌನ್ಶಿಪ್ ಏರಿಯಾ ಒಂದು ಹಾಟ್ ಕೇಕಿನಂತೆ ಬದಲಾಗಿದೆ. ಅದಕ್ಕಾಗಿಯೇ ಗ್ರಾಹಕರ ಪಲ್ಸ್ ತಿಳಿದಿರುವ ಪೌಲಮಿ ಎಸ್ಟೇಟ್ ತಮ್ಮ ಡ್ರೀಮ್ ಪ್ರಾಜೆಕ್ಟ್ ಪೌಲಮಿ ಫ್ಲೋರಿಕ್ ಅನ್ನು ಇಲ್ಲಿ ಅತ್ಯಂತ ಪ್ರತಿಷ್ಠಿತವಾಗಿ ಕೊಂಡೊಯ್ದಿದೆ. ಸಿಲಿಕಾನ್ ವ್ಯಾಲಿಯ ಮಾಡರ್ನ್ ಲೈಫ್ ಸ್ಟೈಲ್ಗೆ ಪರ್ಫೆಕ್ಟ್ ಚಾಯ್ಸ್ ಆಗಿರುವ ಈ ಪ್ರಾಜೆಕ್ಟ್ ಅನ್ನು ಎಲ್ಲಾ ರೀತಿಯ ಪ್ರೀಮಿಯಂ ಫ್ಯೂಚರ್ನೊಂದಿಗೆ ಡಿಸೈನ್ ಮಾಡಲಾಗಿದೆ. 8.66 ಎಕರೆಗಳ ಹ್ಯೂಜ್ ಲ್ಯಾಂಡ್ ಏರಿಯಾದಲ್ಲಿ ಕೇವಲ 15% ಮಾತ್ರವೇ ಕನ್ಸ್ಟ್ರಕ್ಷನ್ ಮಾಡುತ್ತಾ ಉಳಿದ 85% ಏರಿಯಾವನ್ನು ಓಪನ್ ಸ್ಪೇಸ್ ಆಗಿ ಬಿಟ್ಟಿರುವುದು ಇದರ ವಿಶೇಷತೆ. ಸ್ಕೈ ಹೈ ಲಿವಿಂಗ್ ಅನ್ನು ಪರಿಚಯಿಸುತ್ತಾ ಪೌಲಮಿ ಎಸ್ಟೇಟ್ ನೀಡುತ್ತಿರುವ ಈ ಪ್ರೀಮಿಯಂ ಹೈರೇಸ್ 3 BHKಗಳು ಮಾನ್ಯತಾ ಟೌನ್ಶಿಪ್ ಏರಿಯಾದಲ್ಲಿಯೇ ಒನ್ ಆಫ್ ದಿ ಬೆಸ್ಟ್ ಲ್ಯಾಂಡ್ ಮಾರ್ಕ್ ಆಗಿ ನಿಲ್ಲಲಿವೆ. In this 9 acres, almost 85% is open areas, Andy. So we are going with the floral theme there because Garden City. Yeah. And that's why we've named the project also as Floric. Yes, yes. So we have almost about 22 different floral species of plants which are going to be planted there. So Okay. our concept is bloomscapes. Uh-huh. Okay. So throughout the year, you will find some flower which is always there. Oh, super. Yeah. So we have a lot of photo shooting options also in some corners of the project we're making that. Andy. Another concept is we are trying to make the podium traffic free and vehicle free. So vehicles will directly go into the basement. Basement is a grand lobby untadi, and then the resident can go up into their respective apartment. So the advantage is that people can walk around, kids can cycle, play around without any disturbance for their movement. That is one. And of course all the amenities are there. Ladies ki shopping, children play areas, old people seating areas, their walking areas, pet park unnadi, swimming pool is there. So all the requisite amenities that a household would require are available. Bangalore predominantly large format like Hyderabad doesn't really work, and mid-budget apartments do very well. So our sizes start from 1340 square feet going all the way up to 2700 square feet. So 2700 comes with a servant quarter within the apartment. So I think that's what we've tried to cater to. At least a few of them can use that. Another important USP, which is a very small thing, which we've also not done all these years. So here what we've done is every floor behind the service elevator
we have given one maid toilet. So that our particular floor ఆ ఫ్లోర్ కి కామన్ అది. common and for all the Nice. maids. So typically if you have an in-house maid also staying, they can stay in your apartment but use the toilet to freshen up and get ready. So that is one thing that we've started doing, and so these are small things that we're trying to do to make living more comfortable for our residents. ಪ್ರಗತಿಗೆ ಮತ್ತೊಂದು ಹೆಸರು. IT ರಂಗಕ್ಕೆ ಕೇರ್ ಆಫ್ ಅಡ್ರೆಸ್ ನಮ್ಮ ಬೆಂಗಳೂರು. ಇಂತಹ ಗ್ಲೋಬಲ್ ಸಿಟಿಯಲ್ಲಿ ಸ್ವಂತ ಮನೆ ಹೊಂದಿರಬೇಕೆಂದು ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತದೆ. ಆ ಕನಸನ್ನು ಅತ್ಯಂತ ಐಷಾರಾಮಿಯಾಗಿ ನನಸು ಮಾಡಲು ನವನಾಮಿ ಸಂಸ್ಥೆಯು ಒಂದು ಅದ್ಭುತವಾದ ಪ್ರಾಜೆಕ್ಟ್ಗಳೊಂದಿಗೆ ನಮ್ಮ ಮುಂದೆ ಬರುತ್ತಿದೆ. ಅದೇ ಕೋರ್ಟ್ಯಾರ್ಡ್ ಆಫ್ ಲೈಫ್. ಕೊಡತಿ ವಿಲೇಜ್ ಸಮೀಪದಲ್ಲಿ ಸರ್ಜಾಪುರ ರೋಡ್ನ ಪ್ರಶಾಂತ ವಾತಾವರಣದ ಮಧ್ಯೆ ಈ ಅಲ್ಟ್ರಾ ಮಾಡರ್ನ್ ಪ್ರಾಜೆಕ್ಟ್ ಅನ್ನು ಡೆವಲಪ್ ಮಾಡಲಾಗುತ್ತಿದೆ. ಲೈಫ್ ಸ್ಟೈಲ್ ಅನ್ನು ಮತ್ತಷ್ಟು ಐಷಾರಾಮಿಯಾಗಿಸಲು ಈ ಪ್ರಾಜೆಕ್ಟ್ಗಳಲ್ಲಿನ 10 ಎಮ್ಯುನಿಟಿ ಸೌಲಭ್ಯಗಳು ಇವೆ. ಅದ್ಭುತವಾದ ಸ್ವಿಮ್ಮಿಂಗ್ ಪೂಲ್, ಬ್ಯಾಸ್ಕೆಟ್ಬಾಲ್ ಕೋರ್ಟ್, ಆಂಪಿಥಿಯೇಟರ್ ಹಾಗೆ ಇಂಡೋರ್ ಗೇಮ್ಸ್ಗಳಿಗಾಗಿ ವಿಶೇಷ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಶುಭ ಕಾರ್ಯಕ್ರಮಗಳನ್ನು ಆಚರಿಸಲು ಬ್ಯಾಂಕ್ವೆಟ್ ಹಾಲ್, ಫಿಟ್ನೆಸ್ಗಾಗಿ ಮಾಡರ್ನ್ ಜಿಮ್, ಯೋಗ ಮತ್ತು ಮೆಡಿಟೇಷನ್ ಡೆಕ್ ಹೀಗೆ ಎಲ್ಲ ವಯಸ್ಸಿನವರ ನಿರೀಕ್ಷೆಗೆ ತಕ್ಕಂತೆ ಅತ್ಯುತ್ತಮ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿ ಬ್ರಿಟಿಷ್ ಆರ್ಕಿಟೆಕ್ಟ್ನೊಂದಿಗೆ ಸುಮಧುರ ಎಡಿಷನ್, ಸುಮಧುರ ಪೋಲಿಯಂನಂತಹ ಲ್ಯಾವಿಶ್ ಟೌನ್ಶಿಪ್ಗಳನ್ನು ನಿರ್ಮಿಸಿದೆ. ಹಾಗೆಯೇ MNC ಕಂಪನಿಗಳಿಗಾಗಿ ವೈಟ್ ಫೀಲ್ಡ್ನಲ್ಲಿ ಸುಮಧುರ ಕ್ಯಾಪಿಟಲ್ ಟವರ್ಸ್ನಂತಹ ಕಮರ್ಷಿಯಲ್ ಟೆಕ್ ಪಾರ್ಕ್ ಅನ್ನು ಸಹ ಡೆವಲಪ್ ಮಾಡಿದೆ. ಲೈಫ್ ಈಸ್ ಬ್ಯೂಟಿಫುಲ್ ವೆನ್ ಇಟ್ ಈಸ್ ಕಲರ್ಫುಲ್. ನಮ್ಮ ಸುತ್ತಲಿನ ಪರಿಸರ ಎಷ್ಟು ಸುಂದರವಾಗಿದ್ದರೆ ನಮ್ಮ ಡೈಲಿ ಲೈಫು ಅಷ್ಟೇ ಕಲರ್ಫುಲ್ ಆಗಿರುತ್ತದೆ. ಎಲ್ಲ ಬಣ್ಣಗಳ ಸೌಂದರ್ಯವನ್ನು ಕಣ್ಣೆದುರು ತಂದು ನಿರ್ಮಾಣಗಳಿಗೆ ಹೊಸ ರಂಗು ನೀಡುತ್ತಿರುವ ಸಂಸ್ಥೆ ಟೆಕ್ನೋ ಪೇಂಟ್ಸ್. ತೆಲುಗು ರಾಜ್ಯಗಳಿಂದ ಬೆಳೆದು MNC ಕಂಪನಿಗಳಿಗೆ ಸರಿಸಮಾನವಾಗಿ ದೇಶದ ಅತ್ಯುನ್ನತ ಪೇಂಟ್ ಸಂಸ್ಥೆಗಳನ್ನು ಒಂದಾಗಿ ಗುರುತಿಸಿಕೊಂಡಿದೆ. 25 ವರ್ಷಗಳ ಅಪೂರ್ವವಾದ ಪ್ರಯಾಣದೊಂದಿಗೆ ತೆಲುಗು ರಾಜ್ಯಗಳೇ ಹೆಮ್ಮೆ ಪಡುವಂತೆ ಬೆಳೆದ ಕೀರ್ತಿ ಟೆಕ್ನೋ ಪೇಂಟ್ ಸಂಸ್ಥೆಗೆ ಸಲ್ಲುತ್ತದೆ. ಪ್ರಸ್ತುತ ಪ್ಯಾನ್ ಇಂಡಿಯಾ ಟ್ರೆಂಡ್ ನಡೆಯುತ್ತಿದೆ. ಎಂಟರ್ಟೈನ್ಮೆಂಟ್ ರಂಗದಲ್ಲಿ ಟಾಲಿವುಡ್ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಮುನ್ನುಗ್ಗುತ್ತಿದ್ದರೆ ಪೇಂಟ್ಸ್ ರಂಗದಲ್ಲಿ ಆ ಜೋಶನ್ನು ಮುಂದುವರೆಸುತ್ತಿದೆ ಟೆಕ್ನೋ ಪೇಂಟ್ ಸಂಸ್ಥೆ. ಇದುವರೆಗೆ ದಕ್ಷಿಣ ಭಾರತದಲ್ಲಿ ಸಾವಿರಾರು ಕಟ್ಟಡಗಳಿಗೆ ಬಣ್ಣದ ಮೆರುಗು ನೀಡಿ ದಕ್ಷಿಣದ ಜನರ ಪ್ರೀತಿಯ ಸಂಸ್ಥೆಯಾಗಿ ಬೆಳೆದಿದೆ. ಈಗ ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ವಿಸ್ತರಿಸುತ್ತಿದೆ. ಬೆಸ್ಟ್ ಇನ್ ಫೆಸಿಲಿಟೀಸ್, ಎಲಿಗೆಂಟ್ ಡಿಸೈನ್ಸ್, ಪ್ರೀಮಿಯಂ ಲೊಕೇಶನ್ನಲ್ಲಿ ಪ್ರಾಜೆಕ್ಟ್ಗಳನ್ನು ಡೆವಲಪ್ ಮಾಡುವುದರಲ್ಲಿ ಹೈದರಾಬಾದ್ ಸಿಟಿಯಲ್ಲಿಯೇ ಬೆಸ್ಟ್ ಆಫ್ ದಿ ಬೆಸ್ಟ್ ಆಗಿ ನಿಲ್ಲುವ ಸಂಸ್ಥೆ ನಿಖಿಲಾ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಡೆವಲಪರ್ಸ್. ನೋಡಿದ್ರಲ್ಲ, ರಿಯಾಲಿಟಿ ರಂಗದಲ್ಲಿ ನಿಮಗೆ ತಿಳಿಯದ ಇನ್ನೆಷ್ಟೋ ಆಸಕ್ತಿಕರವಾದ ವಿಷಯಗಳು, ಲೇಟೆಸ್ಟ್ ಮಾರ್ಕೆಟ್ ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ತಂದಿದೆ ನಿಮ್ಮ ಸುಜನ್ ಮೀಡಿಯಾ ರಿಯಲ್ ಸಿಟಿ. ಮುಂದಿನ ವಾರ ಮತ್ತಷ್ಟು ಹಾಟ್ ಟಾಪಿಕ್ಸ್ನೊಂದಿಗೆ, ತೀರಾ ಹೊಸದಾದ ಪ್ರಾಜೆಕ್ಟ್ಗಳು ಮತ್ತು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಗಳೊಂದಿಗೆ ಮತ್ತೆ ಇದೇ ಸಮಯಕ್ಕೆ ನಿಮ್ಮ ಮುಂದೆ ಬರುತ್ತೇವೆ. ಥ್ಯಾಂಕ್ ಯು.